ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ 3ನೇ ವಾರ, ಡಿಸೆಂಬರ್ 17, 2024, ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 1ರಿಂದ 17ರವರೆಗಿನ ವಚನಗಳು. ಅಬ್ರಹಾಮನ ಮನೆತನಕ್ಕೆ ಸೇರಿದ ದಾವಿದ ಕುಲದ ಯೇಸುಕ್ರಿಸ್ತರ ವಂಶಾವಳಿ. ಅಬ್ರಹಾಮನಿಗೆ ಈಸಾಕನು, ಈಸಾಕನಿಗೆ ಯಾಕೋಬನು, ಯಾಕೋಬನಿಗೆ ಯೂದ ಹಾಗೂ ಆತನ ಸಹೋದರರು ಹುಟ್ಟಿದರು. ಯೂದನಿಗೆ ತಾಮರ ಎಂಬವಳಿಂದ ಪೆರಸ್ ಹಾಗೂ ಜೆರಹನ್ ಹುಟ್ಟಿದರು. ಪೆರಸನಿಗೆ ಹೆಸ್ರೋನ್, ಹೆಸ್ರೋನನಿಗೆ ರಾಮ್, ರಾಮನಿಗೆ ಅಮಿನದಾಬ್, ಅಮಿನದಾಬನಿಗೆ ನಹಸೋನ್, ನಹಸೋನನಿಗೆ ಸಲ್ಮೋನ್, ಸಲ್ಮೋನನಿಗೆ ರಹಾಬ್ ಎಂಬವಳಿಂದ ಬೊವಾಸ್, ಬೊವಾಸನಿಗೆ ರೂತ್ ಎಂಬವಳಿಂದ ಒಬೇದ್, ಒಬೇದನಿಗೆ ಜೆಸ್ಸೆಯ, ಜೆಸ್ಸೆಯನಿಗೆ ದಾವೀದರಸನು ಹುಟ್ಟಿದರು. ದಾವೀದನಿಗೆ ಉರಿಯನ ಹೆಂಡತಿಯಿಂದ ಸೊಲೊಮೋನ್, ಸೊಲೊಮೋನನಿಗೆ ರೆಹಬ್ಬಾಮ, ರೆಹಬ್ಬಾಮನಿಗೆ ಅಬೀಯ, ಅಬೀಯನಿಗೆ ಆಸನ್ ಹುಟ್ಟಿದರು. ಆಸಾನನಿಗೆ ಯೋಸೆಫಾತ್, ಯೋಸೆಫಾತನಿಗೆ ಯಹೋರಾಮ್, ಯಹೋರಾಮನಿಗೆ ಉಜ್ಜೀಯ ಹುಟ್ಟಿದರು. ಉಜ್ಜೀಯನಿಗೆ ಯೋತಾಮ್, ಯೋತಾಮನಿಗೆ ಆಹಾಜ್, ಆಹಾಜನಿಗೆ ಹಿಜ್ಕೀಯನು ಹುಟ್ಟಿದರು. ಹಿಜ್ಕೀಯನಿಗೆ ಮನಸ್ಸೆ, ಮನಸ್ಸೆಗೆ ಆಮೋನ್, ಆಮೋನನಿಗೆ ಯೋಷೀಯ ಹುಟ್ಟಿದರು. ಯೋಷೀಯನಿಗೆ ಎಕೋನ್ಯ ಮತ್ತು ಅವನ ಸಹೋದರರು ಹುಟ್ಟಿದರು. ಈ ಸಮಯದಲ್ಲೇ ಇಸ್ರಾಯೇಲರನ್ನು ಬಾಬಿಲೋನಿನ ಸೆರೆಗೆ ಒಯ್ದದ್ದು. ಬಾಬಿಲೋನಿಗೆ ಸೆರೆ ಹೋದ ದಾಸ್ಯ ದಿನಗಳು ಮುಗಿದ ಮೇಲೆ ಎಕೋನ್ಯನಿಗೆ ಸಲತಿಯೇಲ್, ಸಲತಿಯೇಲನಿಗೆ ಜೆರುಬಾಬೆಲ್, ಜೆರುಬಾಬೆಲನಿಗೆ ಅಬಿಹೂದ್, ಅಬಿಹೂದನಿಗೆ ಎಲ್ಯಾಕೀಮ್, ಎಲ್ಯಾಕೀಮನಿಗೆ ಅಜೋರ್ ಹುಟ್ಟಿದರು. ಅಜೋರನಿಗೆ ಸದೋಕ್, ಸದೋಕನಿಗೆ ಅಖೀಮ್, ಅಖೀಮನಿಗೆ ಎಲಿಹೂದ್, ಎಲಿಹೂದನಿಗೆ ಎಲಿಯಾಜರ್, ಎಲಿಯಾಜರನಿಗೆ ಮತಾನ್, ಮತಾನನಿಗೆ ಯಾಕೋಬ್ ಹುಟ್ಟಿದರು. ಯಾಕೋಬನಿಗೆ ಮರಿಯಳ ಪತಿಯಾದ ಜೋಸೆಫನು ಹುಟ್ಟಿದನು. ಈ ಮರಿಯಳಿಂದಲೇ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುಸ್ವಾಮಿ ಹುಟ್ಟಿದ್ದು. ಹೀಗೆ ಅಬ್ರಹಾಮನಿಂದ ದಾವೀದನವರೆಗೆ 14, ದಾವೀದನಿಂದ ಬಾಬಿಲೋನಿನ ದಾಸ್ಯ ದಿನಗಳವರೆಗೆ 14, ಬಾಬಿಲೋನಿನ ದಾಸ್ಯ ದಿನಗಳಿಂದ ಕ್ರಿಸ್ತರವರೆಗೆ 14 ತಲೆಮಾರುಗಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶ ಯೇಸುವಿನ ವಂಶಾವಳಿಯನ್ನು ನಮಗೆ ಕೊಡುತ್ತದೆ. ಆತ್ಮೀಯರೇ, ಒಂದು ವೇಳೆ ಯೇಸುವಿನ ವಂಶಾವಳಿಯನ್ನು ನಮಗೆ ಪವಿತ್ರ ಗ್ರಂಥದಲ್ಲಿ ನೀಡದಿದ್ದರೆ ಏನಾಗುತ್ತಿತ್ತು? ಯೇಸುಸ್ವಾಮಿಯ ವಂಶಾವಳಿ ನಮಗೆ ಪವಿತ್ರ ಗ್ರಂಥದಲ್ಲಿ ಒಂದು ವೇಳೆ ಇಲ್ಲದಿದ್ದರೆ ಯೇಸುಸ್ವಾಮಿಯ ಘಟನೆಗಳು ಕೇವಲ ಕಟ್ಟುಕತೆಯಾಗುತ್ತಿದ್ದವು, ನಮ್ಮ ಕಲ್ಪನೆಗಳಾಗುತ್ತಿದ್ದವೋ ಏನೋ, ನಮ್ಮ ಊಹಾಪೋಹಗಳಾಗುತ್ತಿದ್ದವೋ ಏನೋ. ಹೀಗಿರುವಾಗ ಅವುಗಳನ್ನು ಜನರು ನಂಬುತ್ತಿದ್ದರೋ ಏನೋ. ಆದುದರಿಂದಲೇ ಪವಿತ್ರ ಗ್ರಂಥ ನಮಗೆ ಯೇಸುಸ್ವಾಮಿಯ ವಂಶಾವಳಿಯನ್ನು ನಮಗೆ ನೀಡುತ್ತದೆ. ಆತ್ಮೀಯರೇ, ಈ ವಂಶಾವಳಿ ನಮಗೆ ತಿಳಿಸುವುದೇನೆಂದರೆ, ಯೇಸುಸ್ವಾಮಿಯ ಆಗಮನ ಒಂದು ಚಾರಿತ್ರಿಕ ಘಟನೆ, ಒಂದು ಇತಿಹಾಸದಲ್ಲಿ ನಡೆದಂಥ ಘಟನೆ ಎಂಬುದನ್ನು ನಮಗೆ ತಿಳಿಯಪಡಿಸುತ್ತದೆ. ಈ ವಂಶಾವಳಿಯನ್ನು ನಾವು ನೋಡುವಾಗ ಈ ವಂಶಾವಳಿಯಲ್ಲಿ ಯಹೂದ್ಯರು, ಅನ್ಯಧರ್ಮೀಯರು, ಪುರುಷರು, ಮಹಿಳೆಯರು, ಪಾಮರರು ಮತ್ತು ಪಾಪಿಗಳನ್ನು ಈ ವಂಶಾವಳಿಯಲ್ಲಿ ನಾವು ಕಾಣುತ್ತೇವೆ. ಈ ಮೂಲಕ ಯೇಸುಸ್ವಾಮಿಯ ಈ ವಂಶಾವಳಿಯು ನಮಗೆ ತಿಳಿಯಪಡಿಸುವುದೇನೆಂದರೆ, ಯೇಸುಸ್ವಾಮಿ ದೇವರ ಪುತ್ರ ಈ ಲೋಕಕ್ಕೆ ಆಗಮಿಸಿದ್ದು ಎಲ್ಲರಿಗಾಗಿ, ಪ್ರತಿಯೊಬ್ಬರಿಗಾಗಿ ಎಂಬುದಾಗಿ ನಮಗೆ ತಿಳಿಯಪಡಿಸಿದರೆ, ಇನ್ನೊಂದು ದಿಕ್ಕಿನಲ್ಲಿ ದೇವರ ರಕ್ಷಣಾ ಕಾರ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಪಾತ್ರವಿದೆ ಎಂಬುದನ್ನು ಇಂದಿನ ವಂಶಾವಳಿ ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಈ ವಂಶಾವಳಿಯನ್ನು ಇನ್ನೂ ಆಳವಾಗಿ ಧ್ಯಾನಿಸಿದ್ದೇ ಆದರೆ ಈ ವಂಶಾವಳಿಯಲ್ಲಿ ಇನ್ನೂ 3 ಅಂಶಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ, ಮನುಷ್ಯನು ಸೃಷ್ಟಿಯಾದದ್ದು ಶ್ರೇಷ್ಠತೆಗಾಗಿ. ಆತ್ಮೀಯರೇ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮನುಷ್ಯರನ್ನು ದೇವರು ಪ್ರಾಣಿಗಳ ರೂಪದಲ್ಲಿ ಅಥವಾ ಹೋಲಿಕೆಯಲ್ಲಿ ಸೃಷ್ಟಿಯ ಯಾವುದೇ ವಿಧವಾದಂತಹ ವಸ್ತುಗಳ, ಪ್ರಾಣಿ ಪಕ್ಷಿಗಳ, ಜೀವ ಜಂತುಗಳ ಸ್ವರೂಪದಲ್ಲಿ ಸೃಷ್ಟಿಸಲಿಲ್ಲ. ಬದಲಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ತನ್ನ ಹೋಲಿಕೆಯಲ್ಲಿ,
ತನ್ನ ಸ್ವರೂಪದಲ್ಲಿ. ಹಾಗಾಗಿ ತನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯನ ಶ್ರೇಷ್ಠತೆ ಅಡಗಿರುವುದು ಮನುಷ್ಯನಲ್ಲ, ಬದಲಿಗೆ ದೇವರೊಂದಿಗೆ ಅವನಿಗಿರುವಂತಹ ಸಹಭಾಗಿತ್ವದಿಂದ, ಸ್ನೇಹಪರತೆಯಿಂದ. ಎರಡನೆಯ ಅಂಶ, ಅವಿಧೇಯತೆಯಿಂದ ಮಾನವ ತನ್ನ ಶ್ರೇಷ್ಠತೆಯನ್ನು ಕಳೆದುಕೊಂಡ. ಆತ್ಮೀಯರೇ, ಮಾನವ ದೇವರ ಸೃಷ್ಟಿಯಾಗಿ ದೇವರಿಗೆ ಅಧೀನವಾಗಿರುವುದರ ಬದಲು ದೇವರಿಗೆ ಅವಿಧೇಯನಾಗಿ ನಡೆದುಕೊಂಡ ನಿಮಿತ್ತ ದೇವರ ವಿರುದ್ಧ ಪಾಪವನ್ನು ಎಸಗಿ ತನ್ನ ಶ್ರೇಷ್ಠತೆಯನ್ನು ಕಳೆದುಕೊಂಡ ಎಂಬುದನ್ನು ಈ ವಂಶಾವಳಿ ನಮಗೆ ತಿಳಿಯಪಡಿಸುತ್ತದೆ. ಇನ್ನು ಮೂರನೆಯ ಅಂಶ, ಮಾನವನು ಮತ್ತೆ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಬಹುದು. ಆತ್ಮೀಯರೇ, ತನ್ನ ವಿರುದ್ಧ ಪಾಪ ಮಾಡಿದ ಮಾನವನನ್ನು ದೇವರು ನಿರಾಕರಿಸಲಿಲ್ಲ, ತೊರೆಯಲಿಲ್ಲ, ದೂರಲಿಲ್ಲ. ಆತನು ತನ್ನ ಪಾಪದಲ್ಲಿ ಮುಳುಗಿ ಹೋಗಲು ದೇವರು ಬಿಡಲಿಲ್ಲ. ಮನುಷ್ಯರೆಲ್ಲರೂ ಹಾಳಾಗಿ ಹೋಗಲಿ ಎಂದು ನಮ್ಮೆಲ್ಲರನ್ನು ಹಾಗೆ ಅನಾಥರನ್ನಾಗಿ ಬಿಡಲಿಲ್ಲ. ಮನುಷ್ಯನ ಅಂತ್ಯ ಒಂದು ದುರಂತವಲ್ಲ, ಬದಲಿಗೆ ಒಂದು ಜಯಂತಿ ಅಥವಾ ಒಂದು ಮಹೋತ್ಸವ. ಅದುವೇ ಕ್ರಿಸ್ತ ಜಯಂತಿ, ಕ್ರಿಸ್ಮಸ್ ಮಹೋತ್ಸವ. ಆತ್ಮೀಯರೇ, ಕ್ರಿಸ್ತನು ನಮ್ಮಲ್ಲಿ ಮತ್ತೆ ಹುಟ್ಟಿ ಬಂದಾಗ ಮಾತ್ರ ಮನುಷ್ಯರಾಗಿ ನಾವು ಕಳೆದುಕೊಂಡ ಶ್ರೇಷ್ಠತೆಯನ್ನು ಮತ್ತೆ ಪಡೆದುಕೊಳ್ಳಲು ಸಾಧ್ಯ. ಹೀಗಿರುವಾಗ ಕ್ರಿಸ್ತನು ತಾನು ಹುಟ್ಟಲು ಬಯಸುತ್ತಿರುವುದು ನಿಷ್ಕಲ್ಮಶವಾದ, ಪರಿಶುದ್ಧವಾದ, ನಿರ್ಮಲವಾದ ನಮ್ಮ ಹೃದಯವನ್ನು, ಮನಸ್ಸನ್ನು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.
ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.